बागलकोट विधानसभा मतदारसंघाच्या पोटनिवडणुकीत उमेश मेटी यांना तिकीट मिळावे अशी जनतेची आणि आमची अपेक्षा होती. त्यानुसार हायकमांडने उमेश मेटी यांना तिकीट दिले आहे असे जिल्हा पालकमंत्री सतीश जारकिहोळी यांनी सांगितले. शहरातील काँग्रेस भवनात आयोजित पत्रकार परिषदेत ते बोलत होते. ತಾವು ಇನ್ಚಾರ್ಜ್ ಇದ್ದೀರಿ, ತಮ್ಮ ತಾವ ಸೂಚಿಸಿದಂಥ ಅಭ್ಯರ್ಥಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಕೇಳ್ತೀವಿ, ನಿಜಾನ? ಆ ನಿರೀಕ್ಷೆಯಂತೆ ಅವರ ಆಗ್ಬೇಕಂತ ಭಾಳ ಎಲ್ಲಂದ್ರೆ ಎಲ್ಲರದು ಒಟ್ಟ ಅಭಿಪ್ರಾಯ ಇತ್ತು. ಬಾಗಲಕೋಟೆಯಲ್ಲಿ ಇವರೇ ಆದರೆ ಅನುಕೂಲ ಅಂತ ಒಂದು ಜನರ ಅಭಿಪ್ರಾಯ ಇತ್ತು. ಹಂಗಾಗಿ ಅದನ್ನೇ ಪಕ್ಷ ಘೋಷಣೆ ಮಾಡಿದೆ. ಹೀಗಾಗಿ ಮೊದಲನೇ ಹಂತಂತೆ ಈಗ ಮುಗಿತ್ರಿ. ಈಗ ಟಿಕೆಟು, ನೀವು ನಾಮಿನೇಷನು, ವಿಡ್ರಾವಲ್ಲು, ಸ್ಟೆಪ್ ಬೈ ಸ್ಟೆಪ್ಪು ಇಲೆಕ್ಷನ್ ಮಾಡ್ತೇವೆ. ಸರ್, ಇತ್ತೀಚೆಗೆ ಒಂದು ಅಲ್ಲಿ ಗಲಾಟೆ ಆಗಿತ್ತು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಳಷ್ಟು BJP ಅದರ ಒಂದು ಲಾಭ ಪಡೆದುಕೊಳ್ಳಬಹುದು ಅನ್ನೋದು ಚರ್ಚೆ ಇದೆ. ಅದೇನಾದರೂ ಈ ಉಪಚುನಾವಣೆಯಲ್ಲಿ ವರ್ಕೌಟ್ ಆಗ್ಬೋದಾ ಅಂತ ಹೇಳಿ? ಆ ಗಲಾಟೆಯಿಂದ ನಷ್ಟನೂ ಇಲ್ಲ, ಲಾಭವೂ ಇಲ್ಲ. ಲಾಭ ಅಂತ ಹೇಳ್ಬೋದು ಜನ, ಯಾಕಂದ್ರೆ ನಮ್ಮಲ್ಲೆಲ್ಲ ಒಡಕಿದ್ದವ್ರು ಒಟ್ಟಿಗೆ ಆದರು. ಯಾಕಂದ್ರೆ ದಿವಸ ಒಂದು ಸಮುದಾಯನ ಬರೋರು ಎಲ್ಲರೂ ಬೈಯೋರು ಸ್ಟೇಟ್ಮೆಂಟ್ ಕೊಡೋದು ಬೈದು ಹಿಂಗಾಗಿ ಮೂರು ಗುಂಪಿದ್ದು ಈಗ ಒಂದಾಗಿದ್ದಾರೆ ಅವರು. ಸೊ ಅದರಿಂದ ಅವ್ರು ನಿರೀಕ್ಷೆ ಮಾಡಿದಟ್ಟು ಅವ್ರಿಗೇನು ಲಾಭ ಇಲ್ಲ. ಸೊ ನಮ್ಮವ್ರ ಒಗ್ಗಟ್ಟಿಗೆ ಅದು ಕಾರಣ ಆಗ್ಬೋದು. ಖಂಡಿತವಾಗಿ ಅಹಿಂದ ಮತ ಯಾವಾಗಲೂ ಕಾಂಗ್ರೆಸ್ ಪರವಾಗಿದೆ. ಈ ಸಲನೂ ಕಾಂಗ್ರೆಸ್ ಪರವಾಗಿರ್ತಾರೆ. ಸೊ ಒಳ್ಳೆಯ ವಾತಾವರಣ ಇದೆ. ಯಾಕಂದ್ರೆ ನಾವು ಅಲ್ಲಿ ಸುಮಾರು 2 ತಿಂಗಳಿಂದ ಕೆಲಸ ಮಾಡ್ತಾಯಿದ್ವಿ. ಸೊ ಮೇಟಿ ಅವ್ರ ಬಗ್ಗೆ, ಕುಟುಂಬದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಅವರಲ್ಲಿ. ಅದೀಗ ಅಷ್ಟಲ್ಲ, ಈಗ ನಾಳೆ ಒಂದು ದಿವಸ ನಾಮಿನೇಷನ್ ಮಾಡ್ತೀವಿ. ವಿಡ್ರಾ ಆದಮೇಲೆ ಸೊ 7 ತಾರೀಕುವರೆಗೆ ಪ್ರವಾಸ ಮಾಡ್ತೀವಿ. ಸರ್, ಏನೇನು ಲಾಭ ಆಗೋದು ಸರ್? ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಯಾಕಂದರೆ ಬಾಗಲಕೋಟೆ ಈಗ ಬೆಳಗಾವಿಯಿಂದ ಬಾಗಲಕೋಟೆಗೆ ಹೋಗ್ತಾ ಇದ್ದೀರಿ, ಏನೇನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಏನು ಲಾಭ ಆಗೋದು ನಿಮ್ಮ ಅಭ್ಯರ್ಥಿಗಳ ಪರವಾಗಿ? ಲಾಭ ಮೊದಲು ದೊಡ್ಡದು ಪಕ್ಷ ಇದೆ, ದೊಡ್ಡದಾಗಿರೋ ಪಕ್ಷ ಆದಮೇಲೆ ಕ್ಯಾಂಡಿಡೇಟ್ಗೆ ಅವ್ರದ್ದೇ ಅಂತ ಅಭಿಮಾನಿಗಳಿದ್ದಾರೆ, ಜನ ಇದ್ದಾರೆ. ಅವರು ಸುಮಾರು 3-4 ಸಾರಿ ಶಾಸಕರಾಗಿದ್ದಾರೆ, 1 ಸಾರಿ ಸಂಸದರಾಗಿದ್ದಾರೆ. ಸೊ ಅದ್ರ ಜೊತೆಗೆ ಸರ್ಕಾರ ಇದೆ. ಈಗ ಸರ್ಕಾರದ ಗ್ಯಾರಂಟಿ ಸ್ಕೀಮ್ ಅಥವಾ ಅಲ್ಲಿ ಆಗಿರುವಂಥ ಡೆವಲಪ್ಮೆಂಟು, ಮೊನ್ನೆ ಮೆಡಿಕಲ್ ಕಾಲೇಜ್ ಕೂಡ ಘೋಷಣೆ ಮಾಡಿದ್ದಾರೆ. ಅದು ಹಳೆ ಎಲ್ಲರದ್ದು ಅಭಿಪ್ರಾಯ. ಅದ್ರಾಗ ಮೇಟಿ ಅವ್ರು ಕೂಡ ಅದು ಆಗಬೇಕಂತ ಭಾಳ ಆಸೆ ಇತ್ತು ಅವ್ರಿಗೆ. ಅವ್ರ ಜೀವಿತ ಕಾಲದಲ್ಲಿ ಮಾಡಬೇಕಂತ ಪ್ರಯತ್ನ ಪಟ್ಟರು, ಆಗಿಲ್ಲ. ಅವರು ಹೋದ್ಮೇಲೆ ಅದನ್ನು ಮಾಡುವಂಥ ಪ್ರಯತ್ನ ನಮ್ಮ ಸರ್ಕಾರ ಮಾಡಿದೆ. ಸೊ ಒಳ್ಳೊಳ್ಳೆ ಕೆಲಸ ಅವ್ರ ಅವಧಿಯಲ್ಲಿ ಆಗಿದೆ, ಈಗ ಕೂಡ ಆಗ್ತದೆ. ಈಗ ಭಾಳಷ್ಟು ಜನ ಹಿಂದುತ್ವ ಅರ್ಥವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಈ ಹಿಂದೆ ಬಿಜಾಪುರ ಚುನಾವಣೆ ಎದುರಿಸ್ತಾ ಇದ್ದಾರೆ. ಇದು ಕೂಡ ಮಾಡೇ ಮಾಡ್ತೇವೆ, ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಅದೇನು ಪ್ರಶ್ನೆ ಹೊಸದೇನಲ್ವ. ಅವ್ರು ಮಾಡೇ ಮಾಡ್ತಾರೆ, ನಾವು ಅಹಿಂದ ನಾವು ಮಾಡ್ತೀವಿ, ಅವ್ರು ಹಿಂದುತ್ವ ಅಂತ ಅವ್ರು ಮಾಡ್ತಾರೆ. ಅದು ಅದರಲ್ಲಿ ಪ್ರಶ್ನೆ ಇಲ್ಲ. ಆ ಕಡೆ ಯಾರು ಐಡಿಯಾಲಜಿ ಮ್ಯಾಗ ವಿಶ್ವಾಸ ಇದ್ದಾರೆ ಆ ಕಡೆ ಇರ್ತಾರೆ, ಈ ಕಡೆಯವರು ಈ ಕಡೆ ಇರ್ತಾರೆ. ಅಲ್ಲೇ ಹೋಗಲೇಬೇಕು, ಅಲ್ಲೇ ಹೋಗ್ತಲ್ಲ. ದಾವಣಗೆರೆಗೆ ಹೋಗ್ತೀವಿ, ಯಾರ ಹೆಚ್ಚಿಗೆ ಸಮಯ ಇಲ್ಲೇ ಕೊಡ್ತೀವಿ. ತಂಡ ಆಗಿಲ್ಲ, ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಈಗ ತಂಡದ ರಚನೆ ಆಗಿದೆ. ಸರ್, ಈಗ ಭಾಳಷ್ಟು ಆಕಾಂಕ್ಷಿಗಳು ಕಾಂಗ್ರೆಸ್ನಿಂದ ಏನಂತಂದ್ರೆ ಬಾಗಲಕೋಟೆಯಲ್ಲಿ ನಮಗೂ ಟಿಕೆಟ್ ಬೇಕು ಅಂತೇಳಿ ಭಾಳಷ್ಟು ಜನ ಕೇಳಿದೆ. ಸಹಜವಾಗಿ ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಅಸಮಾಧಾನ ಇರುತ್ತೆ. ಅಂಥವ್ರಿಗೆ ಮನವೊಲಿಸುವಂಥ ಕೆಲಸ ತಾವು ಮಾಡ್ತೀರಾ? ಇಲ್ಲ, ಅವ್ರ ಕುಟುಂಬದವ್ರು ಬಿಟ್ಟರೆ ಯಾರು ಕೇಳಿಲ್ಲ. ಅಲ್ಲಿ ಕುಟುಂಬದಲ್ಲೇ ಇಂಟರ್ನಲ್ ಫೈಟ್ ಇತ್ತು. ಅವರೇ ಒಗ್ಗಟ್ಟಾಗಿ CM ಅವ್ರ ಮುಂದೆ ಒಪ್ಕೊಂಡಿದ್ದಾರೆ. ಸೊ ಹೀಗಾಗಿ ಮನವೊಲಿಸುವಂಥ ಪ್ರಯತ್ನ ಅವಶ್ಯ ಬೀಳೋದಲ್ಲ ನನ್ನ ಅನಿಸಿಕೆ. ಸರ್, ಈಗ ಶಿಗ್ಗಾಂವದಲ್ಲಿ ಏನು ಸಿಚುವೇಶನ್ ಇತ್ತು, ಅದು ಸೇಮ್ ಸಿಚುವೇಶನ್ನು ದಾವಣಗೆರೆಯಲ್ಲಿ ಕೂಡ ಇದೆ. ಇಲ್ಲಿ ಹಜಂಪೀರ್ ಖಾದ್ರಿ ಅವರು ಅಸಮಾಧಾನಗೊಂಡಿದ್ರು ಇಲ್ಲಿ ಶಿಗ್ಗಾಂವದಲ್ಲಿ. ಅಲ್ಲಿ ಭಾಳಷ್ಟು ಜನ ನಾಯಕರು ಅಲ್ಲೂ ಕೂಡ ದಾವಣಗೆರೆಯಲ್ಲೇ ಇದನ್ನು ಮಾಡ್ತಾ ಇದ್ದಾರೆ, ಅಸಮಾಧಾನ ಇದ್ದಾರೆ. ಈ ಶಿಗ್ಗಾಂವ್ ಟೆಟರ್ಜಿನಲ್ಲಿ ಬೇಕು ಅಂತ ಜನ ಬಯಸಿದ್ದಾರೆ. ತಾವೇನಾದ್ರು ದಾವಣಗೆರೆಯಲ್ಲಿ ಶಿಗ್ಗಾಂವ್? ಹೌದಾ, ಅಲ್ಲೇ ದಾವಣಗೆರೆಗೆ ಹೋಗ್ತೀವಿ, ಇಲ್ಲಿ ಕೂಡ ಕೆಲಸ ಮಾಡ್ತೀವಿ, ಎಲ್ಲ ಕಡೆ ಮಾಡ್ತೀವಿ. 2 ಕಡೆಯೂ ಕಾಂಗ್ರೆಸ್ಸಿನ ಭದ್ರಕೋಟೆ, ನಮ್ಮ ಸೀಟ್ 2 ಇದ್ದದ್ದು ರೀ. ಸೊ ಅವ್ರು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ.
ಮಾಡ್ತಿದ್ದೆ, ಕೆಲಸ ಮಾಡ್ತೀವಿ. ನಾನು 3-4 ಸಾರಿ ನಾನು ಹೋಗಿ ಬಂದಿದ್ದೀನಿ, ಕೆಲಸ ನಡೀತಾ ಇದೆ. ಸೊ ಕಾಂಗ್ರೆಸ್ಸಿನ ಪರವಾಗಿ ವಾತಾವರಣ ಇದೆ. ಬಾಗಲಕೋಟೆ ಸಂಪೂರ್ಣ ಉಸ್ತುವಾರಿ ನಿಮ್ಗೆ ಕೊಟ್ಟಿದ್ದಾರೆ. ಎಲ್ಲರೂ ಇದೆ, ನಾವು ಇದ್ದೀವಿ, ಎಂ ಬಿ ಪಾಟೀಲ್ ಇದ್ದಾರೆ, ಶಿವಾನಂದ ಪಾಟೀಲ್ ಇದ್ದಾರೆ, ಅಜಯ್ ಸರ್ನಾಕ್ ಅವರಿದ್ದಾರೆ, ಸರ್ ಪಾಟೀಲ್ ಅವರಿದ್ದಾರೆ, ತಿಮ್ಮಾಪುರ್ ಅವರಿದ್ದಾರೆ, ಲೋಕಲ್ ML ಇದ್ದಾರೆ. ಎಲ್ಲರೂ ಸಾಮೂಹಿಕವಾಗಿ ಮಾಡ್ತೀವಿ. ಅದ್ರಲ್ಲಿ ನಾವು ಸ್ವಲ್ಪ ವಿಶೇಷವಾಗಿ ಕೆಲಸ ಮಾಡ್ತೀವಿ ಎಕ್ಸ್ಟ್ರಾ. ಸರ್ ಈಗ ಒಂದು ವಿಚಾರ ಸರ್, ಈಗ ಈಗ ಎಲೆಕ್ಷನ್ ಅಲ್ಲಿ ಕೇಳಿ ಬರ್ತಾ ಇದೆ ಏನಂತಂದ್ರೆ ಕುಟುಂಬ ರಾಜಕಾರಣಿಗಳಿಗೆ ನೀವು ಇದು ಮಾಡ್ತಾ ಇದ್ದೀರಿ, ನಿಮ್ಮ ತಂದೆ ಕೊಡ್ತೀರಿ, ಮಾಮಗಳು ಕೊಡ್ತೀರಿ, ಮೊಮ್ಮಗಳು ಕೊಡ್ತೀರಿ, ಕುಟುಂಬಗಳು ಬೆಳಕೊಟ್ಟು ಹೋಗ್ತಾ ಇದೆ. ನಮ್ಮ ಕಾರ್ಯಕರ್ತರಿಗೆ ಒಂದು ಅಭಿಯಾನ ಸ್ಟಾರ್ಟ್ ಆಗಿಬಿಟ್ಟಿದೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ. ಏನು ಮಾಡ್ಲಿಕ್ಕಾಗಲ್ಲ. ಏನು ಮಾಡೋರು ನೀವು? ಯಾರು ಕೊಡೋರು ಹೇಳಂಗಾರೆ? ಪಾಪ ಅವ್ನು ಕರೆಸಿ ತಂದು ಏನು ಮಾಡೋರು? ಅವ್ನು ಸಪೋಸ್ ಯಾರೇ ಕೊಟ್ರೆ ಅವನಿಗೆ ನಿಲ್ಲುವಂಥ ಕೆಪಾಸಿಟಿ ಇರಲ್ಲ, ಜನ ಒಪ್ಕೋದಿಲ್ಲ. ಕಾರ್ಯಕರ್ತ ಹೇಳ್ಬೋದು 40 ವರ್ಷ ಹಿಂದೆ ಇದ್ದಾರೆ, 30 ಇದ್ದಾರೆ, ಓಕೆ ಒಪ್ತೀನಿ ನಾನು. ಆದರೆ ಈ ಪೀಡ್ ಮ್ಯಾಗ ಬಂದು ಈ ಡಿಫ್ರೆಂಟ್ ಪೀಡ್, ಈ ಪ್ಲಾಟ್ಫಾರ್ಮ್ ಬಂದರೆ ಇಲ್ಲಿ ವ್ಯವಸ್ಥೆನೇ ಬೇರೆ, ಗೆಲುವಂತೆ ಮಾತ್ರ ಇಲ್ಲಿ. ಸರ್, ಈಗ 2023 ಆದಮೇಲೆ 4 ವಿಧಾನಸಭೆ ಉಪಚುನಾವಣೆ ನಡೆಸ ರಾಜ್ಯದಲ್ಲಿ ಎಲ್ಲರೂ ಅವ್ರ ಕುಟುಂಬಸ್ಥರೇ ಆಯ್ಕೆಯಾಗಿದೆ, ಕುಟುಂಬಕ್ಕೆ ಸಂಬಂಧಪಟ್ಟವ್ರೆ ಗೆದ್ದವರು. ಅಲ್ಲಿ ಹೌದು, ಅಲ್ಲಿ ಶಾಮನೂರ್ ಫ್ಯಾಮಿಲಿ ಇಲ್ಲಿ ಮತ್ತು ಆ ಕಡೆ BJPಗೂ ಅಲ್ಲೂ ಸೇಮ್ ಇದೆ, JDSನಲ್ಲೂ ಸೇಮ್ ಇದೆ, ಎಲ್ಲರೂ ಏನು ಕಡಿಮೆ ಇದೆ ಅಲ್ಲೂ ಸೇಮ್ ಇದೆ. ನಮ್ಮದೇನು ಪರಿಸ್ಥಿತಿ ಇದೆ, BJPಲಿ ಅದೇ, JDSನಲ್ಲಿ ಇದೆ, ಇಡೀ ರಾಜ್ಯದ ತುಂಬ BJP ಪರಿಸ್ಥಿತಿ ಸೇಮ್ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದಾಗ ನೋಡ್ರೆ ಎಲ್ಲ ಮಕ್ಕಳು ಅದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಕಂಪೇರ್ ಮಾಡಿದ್ರೆ ಅವ್ರ ಸಂಬಂಧಿಕರೇ ರೂಲ್ ಮಾಡ್ತಾರೆ. ಸರ್, ಈಗ ಸುರ್ಜೇವಾಲ ಅವರ ಫೋನ್ ಮಾಡಿದ್ರು ನೀವು ಉತ್ತರವಾಗಿ ಅವ್ರು ಹೇಳಿದ್ರಿ DCM ಸಾಹಬ್ನೇ ಬತಾಯ ಅಂತೇಳಿ. ಕ್ಯಾ ಬತಾಯ ಅಂತೇಳಿ ಭಾಳ ಭಾಳ ಜನಕ್ಕೆ ಕ್ಯಾ DCM ಸಾಹಬ್ನೇ ಬತಾಯ ಅಂತ ಹೇಳಿದಿರಿ. ಏನು ಗುಡ್ ನ್ಯೂಸ್ ಇದೆಯಾ, ಸ್ವೀಟ್ ನ್ಯೂಸ್ ಇದೆಯಾ? ಇಲ್ಲ ಅದು ಅಲ್ಲಿ ಇಂಟರ್ನಲ್ ಅದು ಬೇರೆ ವಿಷಯದ್ದು ಚರ್ಚೆ. ಅದು मी उमेश मेटी यांच्या समर्थनार्थ प्रचार करणार आहे, तसेच दावणगिरीलाही प्रचारासाठी जाणार असल्याचे ते म्हणाले. विनोद कोलकार, KMM मराठी, बेळगाव. Amar Khan, Amar Khan collection में आओ, नई वैरायटी यहाँ पाओ, सबके लिए कपड़े हैं खास, Amar Khan में खुशियाँ हैं पास, Amar Khan, Amar Khan. अमर कॉन कलेक्शन, खड़े बाजार, बेलगाम.